ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು. ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಬೀದರ್ ವತಿಯಿಂದ ಇಂದು ನಮ್ಮ ಶಾಲೆಗೆ ಅಕ್ಷರ ಜ್ಯೋತಿ ಯಾತ್ರೆ ಅಂಗವಾಗಿ ಶ್ರೀ ಬಸವಕುಮಾರ್ ಪಾಟೀಲ್ ಸರ್ ಅವರು ಬಂದು ನಮ್ಮ ಮಕ್ಕಳಿಗೆ ಸುಮಾರು 2.5 ತಾಸು ಮಾರ್ಮಿಕವಾಗಿ ಎಲ್ಲ ಮಕ್ಕಳಿಗೆ ಒಂದು ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಈ ಒಂದು ಸಂಸ್ಥೆಗೆ ಆಗಮಿಸಿ ಮಕ್ಕಳಿಗೆ ಮನಮುಟ್ಟುವಂತೆ ಮೋಟಿವೇಶನ್ ಸ್ಪೀಚ್ ಮಾಡಿದರು. ನಮ್ಗೆ IAS IPS ಎಂಬುದು ಏನು ಗೊತ್ತಿರಲಾರ್ದಂತೆ ಎಲ್ಲ ವಿದ್ಯಾರ್ಥಿಗಳು IPS IAS ಆಗಬೇಕಂತ ಸುಮಾರು 10-12 ಹುಡುಗರು ನಾನು IPS IAS ಆಗಬೇಕಂತ ಒಂದು ಗುರಿ ಇಟ್ಕೊಂಡಾರ. ಸುಮಾರು ವಿದ್ಯಾರ್ಥಿಗಳು ಸರ್ ಅವರ ಮೋಟಿವೇಶನ್ನಿಂದ ಉತ್ತಮವಾಗಿ ನಾನು ಒಳ್ಳೆ ವ್ಯಕ್ತಿಗಳಾಗಬೇಕು, ಗಣ್ಯ ವ್ಯಕ್ತಿ ಆಗಬೇಕು, ಮುಂದೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಬೇಕಂತ ಒಂದು ಆಸೆ ಪಟ್ಟಿದ್ದಾರೆ. ಸರ್ ಸುಮಾರು ತಮ್ಮ ಸ್ವಂತ ಖರ್ಚಿನಿಂದ ಈ ಒಂದು ಯಾತ್ರೆ ಮಾಡ್ತಿರೋದು ಸರ್ ಅವರಿಗೆ ತುಂಬ ಧನ್ಯವಾದಗಳು. ಇಡೀ ಕರ್ನಾಟಕದಾದ್ಯಂತ ಪ್ರಚಾರ ಮಾಡಿ ಈ ಒಂದು ಅಕ್ಷರ ಜ್ಯೋತಿ ಯಾತ್ರೆಯನ್ನು ಮಾಡ್ತಿದ್ದಾರೆ. ಸರ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ನಮ್ಮ ಸಂಸ್ಥೆಯಿಂದ ಹೇಳ್ತೀನಿ. ಧನ್ಯವಾದಗಳು. ಪ್ರತಿಷ್ಠಾನ ಬೀದರ್ ಇವರ ನೇತೃತ್ವದಲ್ಲಿ ಶ್ರೀ ಬಸವಕುಮಾರ್ ಪಾಟೀಲ್ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರು 7/11/24ರಿಂದ 10/1/25ರವರೆಗೆ 63 ದಿನಗಳ ಕಾಲ ನಡೆಯುವ ಅಕ್ಷರ ಜಾತ್ರೆಯ ಕಾರ್ಯಕ್ರಮವನ್ನು ಇಂದು ನಮ್ಮ ಸಂಸ್ಥೆಯಲ್ಲಿ ಹಮ್ಮಿಕೊಂಡು ನಮ್ಮ ಸಂಸ್ಥೆಯ ಸುಮಾರು 2,000 ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ನೀಡುವುದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಮನೋಸ್ಥೈರ್ಯ, ಆತ್ಮಸ್ಥೈರ್ಯ, ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಸಾಮರ್ಥ್ಯ, ಸಮಯ ಪ್ರಜ್ಞೆ, ವಿಚಾರಧಾರೆಗಳನ್ನು ಮಕ್ಕಳ ಮನಮುಟ್ಟುವಂತೆ ಮಾಡಿರುವುದರಿಂದ ಸಂಸ್ಥೆಯ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನರಸಿಂಗಮ್ಮ, ನಾನು ಯಾದಗಿರಿ ಜಿಲ್ಲೆಯ ವಿದ್ಯಾವರ್ಧಕ ಪ್ರೌಢಶಾಲೆ ಎಂಬ ಸಂಸ್ಥೆಯಲ್ಲಿ 9ನೇ ತರಗತಿ ವಿದ್ಯಾರ್ಥಿಯಾಗಿ ಓದುತ್ತಿದ್ದೇನೆ. ನಮ್ಮ ಕಲ್ಯಾಣ ಕರ್ನಾಟಕದ ಪ್ರತಿಷ್ಠಾನ ಬೀದರ್ ಅಕ್ಷರ ಜ್ಯೋತಿ ಯಾತ್ರೆಯ ರೂವಾರಿ ಶ್ರೀ ಬಸವಕುಮಾರ್ ಪಾಟೀಲ್ ಅವರು ನಮ್ಮ ವಿದ್ಯಾವರ್ಧಕ ಪ್ರೌಢಶಾಲೆಗೆ ಬಂದು ಜೀವನ ಹೇಗಿರಬೇಕು ಎಂದು ಹೇಳಿದರು. ಬೆಳಗ್ಗೆ 4 ಗಂಟೆಗೆ ಎದ್ದು 7 ಗಂಟೆ ತನಕ ಚೆನ್ನಾಗಿ ಅಭ್ಯಾಸ ಮಾಡಬೇಕು, ನಮ್ಮ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಬೇಕು, ನಾವು ಊಟ ತರಕಾರಿಗಳನ್ನು ನಾವೆಲ್ಲ ಚೆನ್ನಾಗಿ ಸೇವಿಸಬೇಕು ಎಂದು ಹೇಳಿದರು. ಅವರು ಹೇಳಿದ ಮಾತಿಗೆಲ್ಲ ಎಲ್ಲರಿಗೂ ಮನಸ್ಸು ಸ್ಫೂರ್ತಿಯಾಗಿ ಸರ್ ನಾನು ಅದಾಗ್ತೀನಿ ಸರ್, ನಾನು ಇದಾಗ್ತೀನಿ ಸರ್ ಅಂತ ಹೇಳಿದ್ದಾರೆ. ನಾನು ಕೂಡ ಜಡ್ಜ್ ಆಗ್ತೀನಿ ಎಂದು ಅವರ ಮುಂದೆ ಹೇಳಿದ್ದೇನೆ. ಎಲ್ಲರೂ ಅವರನ್ನು ಅಚ್ಚುಮೆಚ್ಚಿನಿಂದ ಮೆಚ್ಚಿದ್ದಾರೆ. ಇಷ್ಟು ಹೇಳ್ತಾ ನಾನು ಚಿಕ್ಕ ಪುಟ್ಟ